ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಟ್ಟ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ಅಭಿಮಾನಿಗಳು ಬೀದಿಗಿಳಿದಿದ್ರು. ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿ ಬಳಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅನಂತಕುಮಾರ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಕೃತಿಗೆ ಚಪ್ಪಲಿ ಸೇವೆ ಮಾಡಿ ಭಾರಿ ಆಕ್ರೋಶವನ್ನ ಹೊರಹಾಕಿದ್ರು. ಒಬ್ಬ ಸಂಸದರಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಇಷ್ಟು ಹಗುರವಾಗಿ ಮಾತನಾಡೋದು ಸರಿಯಲ್ಲ. ಇದು ಅವರಿಗೆ ಬಿಜೆಪಿಯವರು ಕಲಿಸಿರುವ ಪಾಠ. ಹಾಗಾಗಿ ತಕ್ಷಣ ಅವರನ್ನ ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅಂತಕ್ಕಂಥ ಅರಿವಿಲ್ಲ. ಮೊದಲನೇದು ಅಂಥ ಸಂವಿಧಾನವನ್ನೇ ಬದಲಾಯಿಸಿ ಮತ್ತೆ ನಾನು ಮನುಧರ್ಮವನ್ನೇ ಸೃಷ್ಟಿ ಮಾಡ್ತೀನಿ ಅಂತಕ್ಕಂಥ ಕಲ್ಪನೆಯಲ್ಲಿ ಅವನು ಮಾತನಾಡಿದ ಆಗಲೇ ಅದು ಯಾವುದೇ ಅವರ ನಾಯಕರೇ ಆಗಲಿ ಕಾನೂನೇ ಆಗಲಿ ಅವನಿಗೆ ಕ್ರಮ ವಹಿಸ್ತಿರ್ತಕ್ಕಂಥದ್ದು. ಇವತ್ತು ಕೂಡ ಸಿದ್ದರಾಮಯ್ಯನವರ ಮಗನೇ ಅಂತ ಮಾತನಾಡ್ತಕ್ಕಂಥ ಒಂದು ಶಕ್ತಿಯನ್ನು ಬಿಜೆಪಿಯವರು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶ ಭುಗಿಲೆತ್ತಿದೆ. ಸಿದ್ದರಾಮಯ್ಯ ವಿರುದ್ಧ ಏಕವಚನ ಬಳಸಿದ್ದಕ್ಕೆ ಸಂಸದರ ವಿರುದ್ಧ ಕೆರಳಿರುವ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿ ಬಳಿ ಭಾರೀ ಪ್ರತಿಭಟನೆ ನಡೆಸಿದರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ನೇತೃತ್ವದಲ್ಲಿ ಅನಂತಕುಮಾರ್ ಹೆಗಡೆ ಪ್ರತಿಕೃತಿ ದಹಿಸಿ ವಿವಿಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಲಿಗೆ ಹರಿಬಿಟ್ಟಿರುವ ಸಂಸದ ಅನಂತಕುಮಾರ್ ಹೆಗಡೆಗೆ ಸಚಿವ ಶಿವರಾಜ್ ತಂಗಡಗಿ ಕೂಡ ವಾರ್ನ್ ಮಾಡಿದ್ದಾರೆ. ಇಷ್ಟಕ್ಕೆ ನಿಲ್ಲಿಸಿದ್ರೆ ಒಳ್ಳೆಯದು, ಇದನ್ನೇ ಮುಂದುವರಿಸಿದ್ರೆ ನಮ್ಮ ಭಾಷೆಯಲ್ಲಿ ಉತ್ತರ ಕೊಡಬೇಕಾಗುತ್ತೆ. ಟೀಕೆ ಮಾಡಬೇಕು, ನಾವು ಕೂಡ ಟೀಕೆ ಮಾಡ್ತೀವಿ, ಆದರೆ ಈ ರೀತಿ ಭಾಷೆ ಬಳಸಲ್ಲ. ನಾವು ಯಾವ ರಾಜಕಾರಣಿಗೂ ಕೂಡ ಈ ರೀತಿ ಮಾತನಾಡಿಲ್ಲ. ನಮಗೊಂದು ಸಂಸ್ಕಾರ ಇದೆ. ಚುನಾವಣೆಗೆ ಬಂದಾಗ ಇವರಿಗೆ ಎಲ್ಲವೂ ಕೂಡ ನೆನಪಾಗುತ್ತೆ. ನಮ್ಮ ನಾಯಕರ ಬಗ್ಗೆ ಏಕವಚನದಲ್ಲಿ ಮಾತನಾಡುವ ಯೋಗ್ಯತೆ ಇವರಿಗಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಕುಮಾರ್ ಹೆಗಡೆ ಅದಲ್ಲ ಅವನು ಅವನ ಭಾಷೆದೊಳಗೆ ನನಗೂ ಹೇಳಕ್ಕೆ ಬರುತ್ತೆ. ಆದರೆ ನನಗೆ ನನ್ನ ಹಿರಿಯರು ಸಂಸ್ಕಾರವನ್ನು ಕಲಿಸಿದ್ದಾರೆ. ಸಂಸ್ಕಾರ ಕಲಿಸಿದ್ದಕ್ಕೆ ನಾನು ಅವನಿಗೆ ಯಾವ ಭಾಷೆದೇ ಬೇಕಾದರೂ ಉತ್ತರ ಕೊಡ್ಬೋದು. ಹುಷಾರ್, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಸಿದ್ದರಾಮಯ್ಯನವ್ರ ಬಗ್ಗೆ, ಕಾಂಗ್ರೆಸ್ದ ಬಗ್ಗೆ ಏನಾದರೂ ಒಂದು ಹೆಚ್ಚಿನ ಏಕವಚನ ಸಿದ್ದರಾಮಯ್ಯನವರಿಗೆ ಮಾತಾಡಿದ್ರೆ ಮಗನೇ ನಾನು ಅಲ್ಲಿಗೆ ಬಂದು ನಿನಗೆ ಉತ್ತರ ಕೊಡ್ತೀನಿ. ಇದು ಲಾಸ್ಟ್ ವಾರ್ನಿಂಗ್. ನನಗೆ ಸಂಸ್ಕಾರ ಕಲಿಸಿದ್ದಾರೆ, ಆದರೆ ಈ ಮಾತು ಹೇಳ್ಬಾರ್ದಾಗಿತ್ತು. ಅನಂತಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ಮಾತನಾಡಿರುವ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿದೆದ್ದಿದ್ದಾರೆ. ಅನಂತಕುಮಾರ್ ಹೆಗಡೆ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಕೂಡ ಕಿಡಿಕಾರಿದ್ದಾರೆ. ಅನಂತಕುಮಾರ್ ಅವರೇ, ನಿಮ್ಮ ನಾಲ್ಗೆಯನ್ನ ಸ್ವಲ್ಪ ಹಿಡಿತದಲ್ಲಿಟ್ಕೊಂಡು ಮಾತನಾಡಿ. ಹಿಂದೂ ಧರ್ಮವೇನು ನಿಮ್ಮ ಮನೆಯ ಆಸ್ತಿ ಅಲ್ಲ. ನಮ್ಮ ಎದೆಯನ್ನ ಬಗೆದ್ರೆ ರಾಮನೂ ಇದ್ದಾನೆ, ಸಿದ್ದರಾಮಯ್ಯ, ದೇವರಾಜ್ ಅರಸ್ ಕೂಡ ಇದ್ದಾರೆ. ನಿನ್ನ ರಕ್ತದಲ್ಲಿ ಮಾತ್ರ ಹಿಂದೂ ಇರೋದಾ? ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡೋದನ್ನ ನಿಲ್ಲಿಸ್ಬಿಡಿ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಅನಂತಕುಮಾರ್ ಹೆಗಡೆ ಅವರೇ, ಕಂಟ್ರೋಲ್ ಯುವರ್ ಟಂಗ್ ಅಂತ ವಾಗ್ದಾಳಿ ನಡೆಸಿದ್ರು. ಕುಮಾರ್ ಹೆಗಡೆ, ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಿರಲ್ಲ ಹಿಂದೂ ಧರ್ಮನ. ನಿನಗೆ ಹೆಂಗೆ ರಕ್ತದಲ್ಲಿ ಹಿಂದೂ ಧರ್ಮ ಇದೆಯೋ ನಮಗೂ ಅದೇ ತರ ಇದೆ. ಅನಂತಕುಮಾರ್ ಹೆಗಡೆ ಅವರೇ, ಮೈಂಡ್ ಯುವರ್ ಟಂಗ್. ರಾಮ ಮಂದಿರ ವಿಚಾರ ತೆಗಿತೀರಾ, ಧರ್ಮದ ವಿಚಾರ ತೆಗಿತೀರಾ. ನಾವು ಹಿಂದೂ ಧರ್ಮದವ್ರಿ, ನಮಗೂ ಶ್ರೀರಾಮ ಆರಾಧ್ಯ ದೈವ. ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು. ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ಥರ ಆಡ್ತಾ ಇದ್ದೀರಾ. ಇದೆಲ್ಲ ಸರಿ ಇರಲ್ಲ ಅನಂತಕುಮಾರ್ ಹೆಗಡೆ ಅವರೇ. ನಿಮ್ಮ ಬಾಯಿ ಚಪ್ಪಲನ್ನು ಮುಂದುವರಿಸ್ತೀವಿ ಅಂದರೆ ಮುಂದುವರಿಸ್ತೀವಿ. ನೀವು ಒಂದು ಮಾತಾಡಿದ್ರೆ 4 ಮಾತಾಡೋದು ನಮಗೂ ಗೊತ್ತು. ನೋಡೋಣ ಫೈಟ್ ಎಲ್ಲಿಗೂ. ಸಿಎಂ ವಿರುದ್ಧ ಏಕವಚನ ಬಳಸಿ ಮಾತನಾಡಿದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೂಡ ಕಿಡಿಕಾರಿದ್ದಾರೆ. ಅನಂತಕುಮಾರ್ ಹೆಗಡೆ ಹಿಂದೂ ಸಮಾಜದ ಕಳಂಕ. ಹೆಗಡೆ ಅವರೇ, ಯಾವ ಧರ್ಮದಿಂದ ಕೊಳಕು ಕಲ್ತಿದ್ದೀರಾ? ನಿಮ್ಮಂಥವರು ಸಮಾಜದ ಸ್ವಾಸ್ಥ್ಯ ಕದಡುವ ಕೆಟ್ಟ ಹುಳು ಇದ್ದಂತೆ. ನಿಮ್ಮ ಸಂಸ್ಕಾರ ನಿಮ್ಮ ಮಾತಿನಲ್ಲೇ ಕಾಣ್ತಾ ಇದೆ ಅಂತ ಆರೋಗ್ಯ ಸಚಿವ ಎಕ್ಸ್ ಖಾತೆಯ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿಯೇ ಹರಿಹಾಯ್ದಿರುವ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕೂಡ ಕಿಡಿಕಾರಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಅವರು, ಅನಂತಕುಮಾರ್ ಹೆಗಡೆ ನಾಲ್ಗೆಯನ್ನ ಶುದ್ಧೀಕರಣ ಮಾಡ್ಕೋಬೇಕು. ಅಯೋಧ್ಯೆಗೆ ಹೋಗೋದಕ್ಕೂ ಮುಂಚೆ ಶುದ್ಧೀಕರಣ ಮಾಡಿ ಕಳುಹಿಸ್ಬೇಕು ಅವ್ರನ್ನ.
ಜನರ ಭಾವನೆಗಳನ್ನ ಕೆರಳಿಸಿ ಚುನಾವಣೆ ಗೆಲ್ಲೋದು ಅವರಿಗೆ ರೂಢಿ ಆಗ್ಬಿಟ್ಟಿದೆ. ಈಗ ಚುನಾವಣೆ ಬರ್ತಾ ಇದೆ, ಹೀಗಾಗಿ ಈ ರೀತಿ ಮಾತನಾಡಿದ್ದಾರೆ. ಚುನಾವಣೆ ಬಳಿಕ ಯಾರ ಕೈಗೂ ಸಿಗೋದಿಲ್ಲ, ಮುಖಾನೂ ತೋರ್ಸಲ್ಲ. ಇದು ಅನಂತಕುಮಾರ್ ಹೆಗ್ಡೆ ಜಾಯಮಾನ ಅಂತ ಸಚಿವ ರಾಜಣ್ಣ ಆಕ್ರೋಶ ಹೊರಹಾಕಿದ್ರು. ಹೆಗ್ಡೆ ಅವ್ರದ್ದು ನಾಲ್ಗೆ ಇದೆಯಲ್ಲ, ಅದನ್ನು ಶುದ್ಧೀಕರಣ ಮಾಡಬೇಕು. ಅವರು ಯಾವುದು ಅಯೋಧ್ಯೆ ರಾಮ ಜನ್ಮಭೂಮಿಗೆ 22ನೇ ತಾರೀಕು ಹೋಗ್ತಾರಲ್ಲ, ಅವರು ಹೋಗೋದಕ್ಕಿಂತ ಮುಂಚೆ ಅವ್ರು ನಾಲ್ಗೆ ಶುದ್ಧಿ ಮಾಡಿ ಕಳಿಸ್ಬೇಕು. ಈ ಥರ ಕಮ್ಯುನಲ್ ಆಗಿ ಜನರಿಗೆ ಭಾವನೆಗಳನ್ನ ಕೆರಳಿಸಿ ಅವರು ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು. ಈ ಚುನಾವಣೆ ಹತ್ತಿರದಲ್ಲಿರೋದ್ರಿಂದ 2-3 ತಿಂಗಳಿರೋದ್ರಿಂದ ಈಗ ಮಾತಾಡ್ತಾರೆ. ಮತ್ತು ಚುನಾವಣೆ ಮುಗಿದ್ಮೇಲೆ ಮತ್ತೆ 4.5 ವರ್ಷ ಒಬ್ಬರ ಕೈಗೂ ಸಿಗೋದಿಲ್ಲ, ಒಬ್ಬರು ಮುಖನೂ ತೋರಿಸಲ್ಲ, ಏನು ಮಾತು ಆಡಲ್ಲ. ಅದು ಅವ್ರ ಜಾಯಮಾನ. ಅದನ್ನು ರಾಮ ಮಂದಿರವನ್ನ ಬಿಜೆಪಿ ರಾಜಕೀಯ ದಾಳವನ್ನಾಗಿ ಮಾಡ್ಕೊಳ್ತಾ ಇದೆ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕೀಯವಲ್ಲ. ಕಾಂಗ್ರೆಸ್ಗೆ ಆಹ್ವಾನ ನೀಡಿದ್ದು ಬಿಜೆಪಿಯಲ್ಲ, ದೇವಸ್ಥಾನದ ಟ್ರಸ್ಟ್. ಆಹ್ವಾನ ನಿರಾಕರಿಸಿರೋದಕ್ಕೆ ದೇಗುಲದ ಟ್ರಸ್ಟ್ನವರು ಮಾತನಾಡಲಿ, ಅದನ್ನ ಬಿಟ್ಟು ಬಿಜೆಪಿಯವರು ಯಾಕೆ ಮಾತನಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ವಿಚಾರ ಪೊಲಿಟಿಕಲ್ ಇಶ್ಯೂ ಆಗಲೇಬಾರ್ದು. ರಾಜಕಾರಣಕ್ಕೆ ಸಲುವಾಗಿ ಅದನ್ನು ನೋಡಿ ಹೆಂಗಿದೆ ಅಂದರೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಆಗಬಾರ್ದು. ಈಗ ರಾಮ ಮಂದಿರ ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಟ್ರಸ್ಟ್ದವರು, ಬಿ ಜೆ ಪಿಯವರಲ್ಲ, ಅವರೇ ಹೇಳಿದ್ದಾರೆ ಬಿ ಜೆ ಪಿಯವರು, ಅದಕ್ಕೆ ಇನ್ವಿಟೇಷನ್ ಕೊಡೋದು ನಾವಲ್ಲ, ಆ ಟ್ರಸ್ಟ್ನವ್ರು ಕೊಡ್ತಾರಂತೆ. ಈ ಟ್ರಸ್ಟ್ನವ್ರಿಗೆ ಇನ್ವಿಟೇಷನ್ ಕೊಟ್ಟರು, ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಮತ್ತು ಕ್ರಿಟಿಸೈಸ್ ಮಾಡೋರು ಯಾರು? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗ್ಡೆ ಏಕವಚನ ಪದ ಬಳಕೆ ವಿಚಾರ ಸಂಬಂಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ನಾನು ಗೌರವಾನ್ವಿತ ಸಿಎಂ ಸಿದ್ದರಾಮಯ್ಯ ಎಂದೇ ಕರಿತೇನೆ, ಆದರೆ ಅನಂತಕುಮಾರ್ರಿಗೆ ಕಿವಿ ಮಾತನ್ನ ಹೇಳುವಷ್ಟು ದೊಡ್ಡವನು ನಾನಲ್ಲ, ಯಾಕಂದ್ರೆ ಅವರೇ ಬೇರೆ, ಅವರ ಸ್ಟೈಲೇ ಬೇರೆ ಅಂತ ಹೇಳಿದ್ದಾರೆ. ಜೊತೆಗೆ ಅನಂತಕುಮಾರ್ ಹೇಳಿಕೆ ಬಿಜೆಪಿ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ರಲ್ಲ, ಅದಕ್ಕೂ ಕೂಡ ಪ್ರತಿಕ್ರಿಯಿಸಿದ್ದು, ಆ ರೀತಿ ಮಾತನಾಡೋದು ನಮ್ಮ ಪಕ್ಷದ ಸಂಸ್ಕೃತಿ ಅಲ್ಲ, ನಮ್ಮಲ್ಲಿ ಒಂದು ಸಂಸ್ಕೃತಿ ಇದೆ, ಆ ಸಂಸ್ಕೃತಿಗಾಗಿನೇ ಬಿಜೆಪಿ ಹೋರಾಟ ಮಾಡುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೂ ಕೂಡ ಯತ್ನಾಳ್ ತಿರುಗೇಟು ಕೊಟ್ಟರು. ಅನಂತಕುಮಾರ್ ಅವ್ರ ಕಿವಿ ಮಾತು ಹೇಳೋದು ದೊಡ್ಡವನ ಅಲ್ಲ, ಅವರ ಒಂದು ಸ್ಟೈಲ್ ಬೇರೆ, ನಮ್ಮ ಒಂದು ಸ್ಟೈಲ್ ಬೇರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಅಂಥ ಸಂಸ್ಕೃತಿ ಇಲ್ಲ. ನಮ್ಮ ಪ್ರಧಾನಮಂತ್ರಿಗಳ ಸಹಿತ ಯಾರಿಗೂ ಅಷ್ಟು ಹಗುರವಾಗಿ ಮಾತಾಡೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರಿಗೂ ಹಗುರ ಮಾತಾಡೋದು, ನಮ್ಮ ದೇಶದ ಗೃಹ ಮಂತ್ರಿಗಳು ಸಹ ಯಾರಿಗೂ ಮಾತಾಡೋದು. ನಮ್ಮದು ಸಂಸ್ಕೃತಿ ಇದೆ, ನಾವು ಸಂಸ್ಕೃತಿ ಸಲುವಾಗಿ ಹೋರಾಟ ಮಾಡೋದು. ನಾವೇನು ಅನಂತಕುಮಾರ್ ಕಾಂಗ್ರೆಸ್ ಬಿಜೆಪಿ ನಡುವೆ ರಾಮ ಮಂದಿರ ರಾಜಕೀಯ ಮುಂದುವರೆದಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಗೃಹ ಸಚಿವ ಆರುಗ ಜ್ಞಾನೇಂದ್ರ ಲೇವಡಿ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಯಾವಾಗ ಏನ್ ಹೇಳ್ತಾರೋ ಅವರಿಗೆ ಗೊತ್ತಾಗೋದಿಲ್ಲ. ಸಿದ್ದರಾಮಯ್ಯ ಅವರಿಗೆ ಅಕ್ಕಿ ಮೇಲೂ ಪ್ರೀತಿ ಇದೆ, ಅಕ್ಕನ ಮೇಲೂ ಪ್ರೀತಿ ಇದೆ, ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಮೇಲೆ ಬಹಳ ಪ್ರೀತಿ ಇದೆ, ಹಿಂದೂಗಳ ವಿರೋಧಿ ಆಗ್ತೇನೆ ಅನ್ನೋಂಥ ಭಯ ಕೂಡ ಕಾಡ್ತಾ ಇದೆ. ರಾಮ ಮಂದಿರಕ್ಕೆ ಹೋಗಲ್ಲ ಅಂದವರು ಜನವರಿ 22ರ ನಂತರ ಹೋಗ್ತೇನೆ ಅಂತಾರೆ. ರಾಮ ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಶಿವಮೊಗ್ಗದಲ್ಲಿ ಜ್ಞಾನೇಂದ್ರ ಲೇವಡಿ ಮಾಡಿದ್ದಾರೆ. ಏನು ಹೇಳ್ತಾರೆ ಯಾವಾಗ ಅಂತ ಯಾರಿಗೂ ಗೊತ್ತಾಗಲ್ಲ. ಅವ್ರಿಗೇನಂದರೆ, ಒಂದು ಕಡೆ ಅಕ್ಕಿ ಆಸೆ, ಒಂದು ಕಡೆ ಅಕ್ಕನ ಆಸೆ, ಅಕ್ಕನ ಪ್ರೀತಿ. ಹಾಗಾಗಿ ಅವರ ವೋಟ್ ಬ್ಯಾಂಕ್, ಮುಸ್ಲಿಮರ ವೋಟ್ ಬ್ಯಾಂಕಿನ ಮೇಲೆ ಭಾಳ ದೊಡ್ಡ ಪ್ರೀತಿ ಮತ್ತು ಎಲ್ಲಿ ಹಿಂದೂಗಳಿಗೆ ವಿರೋಧ ಆಗ್ತದೆ ಅನ್ನೋಂಥ ಭಯ. ಹೀಗಾಗಿ ಮೊನ್ನೆ ಹೇಳಿದ್ದಾರೆ, ನಾನು ಯಾಕೆ ಹೋಗಬೇಕು, ಅಯೋಧ್ಯೆಯಲ್ಲಿ ರಾಮ ಇರೋದಾ, ಇಲ್ಲೆಲ್ಲ ಇಲ್ವಾ ಅಂತೇಳಿ ಹೇಳಿದ ಮನುಷ್ಯ ಈಗ ನಾನು ಇದು ಮುಗಿದ್ರ ಮೇಲೆ ಹೋಗ್ತೀನಿ ಅಂತ ಹೇಳ್ತೀನಿ. ರಾಮ ಯಾರನ್ನೂ ಬಿಡೋದಿಲ್ಲ ರೀ, ಯಾರನ್ನೂ ಬಿಡೋದಿಲ್ಲ. ಹಾಗಾಗಿ ಅಲ್ಲಿ ಕರ್ಸ್ಕೊಳ್ತಾನೆ, ಎಲ್ಲರೂ ಹೋಗ್ತಾರೆ. ರಾಮ ಮಂದಿರ ವಿಚಾರದಲ್ಲಿ ಬಿಜೆಪಿ ಕ್ರೆಡಿಟ್ ತೆಗೆದುಕೊಳ್ತಾ ಇದೆ ಎಂಬ ವಿಚಾರಕ್ಕೆ ಸಚಿವ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ನವರಿಗೆ ರಾಮ, ರಹಿಮ ಎಲ್ಲರೂ ಒಂದೇ. ಕಾಳವ್ವ, ಕಾಟೆವ್ವ, ಹನುಮಂತ ದೇವರು, ಬಸವಣ್ಣ ಇವರೆಲ್ಲ ಕೂಡ ಹಿಂದೂ ದೇವರುಗಳೇ. ಅದರಲ್ಲಿ ರಾಮನೂ ಕೂಡ ಒಬ್ಬ. ನಾವು ಎಲ್ಲ ದೇವರಿಗೆ ಕೊಡುವಷ್ಟೇ ಗೌರವ ರಾಮನಿಗೂ ಕೂಡ ಕೊಡ್ತೇವೆ. ಬಿಜೆಪಿಗರು ರಾಮನನ್ನ ಒಯ್ದು ಬಿಜೆಪಿ ಪಕ್ಷ ಅನ್ನೋ ರೀತಿ ಮಾತನಾಡ್ತಿದ್ದಾರೆ ಅಂತ ಪ್ರಶ್ನೆ, ಉತ್ತರ, ತೀರ್ಮಾನ ಅವರದ್ದೇ ಇರುತ್ತೆ ಅಂತ ಹೇಳಿದ್ರು. ರಾಮ, ರಹಿಮ ಎಲ್ಲರೂ ಅಷ್ಟೇ. ಕಾಳವ್ವ, ಕಂಠವ್ವ, ದುರ್ಗವ್ವ, ಹನುಮಂತೇವರು, ಬಸವಣ್ಣ, ಸದಾಶಿವ
ಇವೆಲ್ಲ ಹಿಂದೂ ಆರಾಧನೆ ದೇವರುಗಳು. ಸರ್ ಕ್ಯಾಮ್ರಸ್ ಅದರಲ್ಲಿ ರಾಮನು ಒಬ್ಬ. ನಾವೆಲ್ಲ ದೇವರಿಗೆ ಅಷ್ಟೇ ಗೌರವ ಕೊಡ್ತೀವಿ, ರಾಮನಿಗೂ ಅಷ್ಟೇ ಸರ್ ಅನಂತ್ ಬಿಜೆಪಿ ಅವರು ರಾಮನ ಒಯ್ದು ಬಿಜೆಪಿ ಪಕ್ಷ ಅನ್ನೋ ರೀತಿ ಮಾಡ್ತಾರಲ್ಲ, ಅವರೇ ಮಾತಾಡೋದು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳ ಹೆಸರಿನಲ್ಲೇ ಶ್ರೀರಾಮ ಇದ್ದಾನೆ. ಅವರು ಅಧಿಕಾರಕ್ಕಾಗಿ ತಮ್ಮ ಹೆಸರಿನಲ್ಲಿರುವ ರಾಮನನ್ನೇ ಕಡೆಗಣಿಸಿದ್ರು. ಕೊನೆಗೂ ಅವರಿಗೆ ಜ್ಞಾನೋದಯವಾದಂತಿದೆ ಅಂತ, ಅದಕ್ಕೆ ಕೂಡ ಅಯೋಧ್ಯೆಗೆ ಜನವರಿ 22ರ ಬಳಿಕ ನಾನು ಹೋಗ್ತೇನೆ ಅಂತ ಸಿಎಂ ಹೇಳಿದ್ದಾರೆ ಅಂತ ಅವರ ನಡೆಗೆ ಬೊಮ್ಮಾಯಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವ್ರ ಹೆಸರಿನಲ್ಲಿ ಸಿದ್ದರಾಮ ಇದೆ, ರಾಮ ಇದ್ದಾನೆ. ರಾಜಕಾರಣಕ್ಕಾಗಿ, ಅಧಿಕಾರದ ರಾಜಕಾರಣಕ್ಕಾಗಿ ಅವ್ರ ಹೆಸರಿನಲ್ಲಿರುವಂಥ ರಾಮನ್ನೇ ಅವರು ಕಡೆಗಣಿಸಿದ್ರು. ಕೊನೆಗೂ ಕೂಡ ಅವ್ರಿಗೆ ಜ್ಞಾನೋದಯ ಆಗಿದೆ. ಮತ್ತು ಅವ್ರು ಮೊನ್ನೆ ನಾನು ಕೂಡ 22ರ ನಂತರ ಟೈಮ್ ನೋಡ್ಕೊಂಡು ಹೋಗ್ತೀನಿ ಅಂದರು, ಈಗಿಲ್ಲ ಅನ್ನಕತ್ತಾರೆ. ಅವರು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ತಮಗೆ ಆಹ್ವಾನ ಇದೆಯಾ ಎಂಬ ಪ್ರಶ್ನೆಗೆ ಬಾಗಲಕೋಟೆಯಲ್ಲಿ ಸಚಿವ ತಿಮ್ಮಾಪುರ ಪ್ರತಿಕ್ರಿಯೆ ನೀಡಿದರು. ದಿನನಿತ್ಯ ದೇವರಿಗೆ ಹೋಗೋದಕ್ಕೆ ಯಾಕೆ ಆಹ್ವಾನ ಬೇಕು? ರಾಮನ ಗುಡಿಗೆ ಹೋಗೋದಕ್ಕೆ ಬಿಜೆಪಿಯವರ ಪರ್ಮಿಷನ್ ಬೇಕಾ? ನನಗೆ ಇಲ್ಲ. ಅವರು ಆಹ್ವಾನಿಸಿದ್ರೆ ಮಾತ್ರ ನಾನು ರಾಮ ಮಂದಿರಕ್ಕೆ ಹೋಗ್ಬೇಕಾ? ಎಲೆಕ್ಷನ್ ಬಂದಿದೆ ಅಂತ ಕಸ ಹೊಡಿತಿದ್ದಾರೆ, ಆದ್ರೆ ಇವರೇನಾದ್ರೂ ದಿನಾ ಬಂದು ಕಸ ಹೊಡಿತಾರಾ? ಮೊದಲು ಕಸ ಹೊಡೆಯೋರನ್ನ ಪ್ರೀತಿ ಮಾಡೋದಕ್ಕೆ ಹೇಳಿ ಅವರಿಗೆ. ಮಂದಿರಗಳಲ್ಲಿ ಕಸ ಹೊಡೆಯೋ ಅದೆಷ್ಟೋ ಜನರಿಗೆ ಊಟಕ್ಕಿಲ್ಲ ಅಂತ ಪರೋಕ್ಷವಾಗಿ ಪ್ರಧಾನಿ ವಿರುದ್ಧ ಮಾತಿನ ಚಾಟಿ ಬೀಸಿದ್ರು. ರಾಮನ ಗುಡಿಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಬೇಕಾ? ಇವ್ರು ಆಹ್ವಾನಿಸಿದ್ರೆ ಅಷ್ಟೇ ಹೋಗ್ಬೇಕಾ ನಾನು, ಅಥವಾ ಇವ್ರು ಆಹ್ವಾನಿಸ್ಬೇಕಾ ನನಗೆ? ದಿವಸ ದೇವಸ್ಥಾನಕ್ಕೆ ಹೋಗ್ತೀವಿ ಭಯ್ಯ, ನೀನು ಹೋಗಿರ್ಬೇಕಲ್ಲ, ಹೋಗಿರ್ತಿಲ್ಲ. ಅವನೊಂದು ಮಧ್ಯಾಹ್ನ ಸಾಯಂಕಾಲ ಅಮಾವಾಸ್ಯೆಗೆ ಹೋಗೋರಿದ್ದಾರೆ, ಒಂದು ದಿವಸ ಹೋಗೋರಿದ್ದಾರೆ. ತಿಂಗಳಾನು ಗಂಟ್ಲೆ ಉಪವಾಸ ಮಾಡೋದು, ನೀರು ಕುಡಿಯಂಗಿಲ್ರಿ, ಒಂದು ಉಪವಾಸ ಮೋದಿ ಅವರು ಮಾಡ್ತಾ ಇದ್ದಾರೆ. ಅವ್ರು ಎದಕ್ಕೆ ಅವ್ರು ರಾಜಕೀಯ ಮಾಡ್ತಾರೆ? ಎಲೆಕ್ಷನ್ ಬಂದೈತಿ ಅನ್ನೋ ದಿವಸ. ರಾಜ್ಯದಲ್ಲಿ ಜಾತಿ ಗಣತಿ ಜಟಾಪಟಿ ಮುಗಿಯುವ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಬಹುದಿನಗಳಿಂದ ಜಾತಿ ಗಣತಿ ವರದಿ ಜಾರಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ವು. ರಾಜ್ಯ ಮಟ್ಟದಲ್ಲಿ ಶೋಷಿತರ ಶಕ್ತಿ ಪ್ರದರ್ಶನಕ್ಕೆ ದಿನಾಂಕ ನಿಗದಿಯಾಗಿದೆ. ಕಾಂತರಾಜು ವರದಿ ಸ್ವೀಕರಿಸಿ ಜಾತಿ ಗಣತಿ ವರದಿ ಜಾರಿ ಮಾಡುವಂತೆ ಆಗ್ರಹಿಸಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ. ಇದೇ ಜನವರಿ 28ರಂದು ಚಿತ್ರದುರ್ಗದಲ್ಲಿ ಸಮಾವೇಶಕ್ಕೆ ತಯಾರಿ ಜೋರಾಗಿದೆ. ಹಾಗಾಗಿ ಮಂಡ್ಯದಲ್ಲಿ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು. ತುಮಕೂರು ಸಂಸದ ಜಿಎಸ್ ಬಸವರಾಜು ಜೊತೆ ತುಮಕೂರು ಕ್ಷೇತ್ರದ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಇದರ ಮುಂದುವರಿದ ಭಾಗವಾಗಿ ವಿ ಸೋಮಣ್ಣ ಬೆನ್ನಲ್ಲೇ ಸಂಸದ ಜಿಎಸ್ ಬಸವರಾಜು ಅವರಿಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಗೆ ಕರೆದಿರುವ ಬಗ್ಗೆ ಸಂಸದ ಜಿಎಸ್ ಬಸವರಾಜು ಟಿವಿ5 ಜೊತೆ ಮಾತನಾಡಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಲ್ಲದೆ ದೆಹಲಿಯಿಂದ ಬಂದ ಬಳಿಕ ವಿ ಸೋಮಣ್ಣರನ್ನ ಭೇಟಿ ಮಾಡುವ ಬಗ್ಗೆ ಬಸವರಾಜು ತಿಳಿಸಿದ್ದು, ಸೋಮಣ್ಣ ಸ್ಪರ್ಧೆ ಮಾಡಿದ್ರೆ ಅನುಕೂಲಕರ ಅಂತ ಹೇಳಿದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ಗಾಂಧಿ ಅಖಾಡಕ್ಕಿಳಿಯುವ ಬಗ್ಗೆ ಸಚಿವ ಶಿವರಾಜ್ ತಂಗಡಗಿ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಪ್ರಿಯಾಂಕಾ ಗಾಂಧಿ ಅವರೇನಾದರೂ ಕೊಪ್ಪಳಕ್ಕೆ ಬಂದ್ರೆ ರೆಡ್ ಕಾರ್ಪೆಟ್ ಹಾಕಿ ಅವರನ್ನ ಸ್ವಾಗತಿಸ್ತೇನೆ. ಒಂದೊಮ್ಮೆ ಅವರು ಬಂದಿದ್ದೇ ಆದ್ರೆ ಅವರನ್ನ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸ್ತೇವೆ. ಆ ಮೂಲಕ ನಮ್ಮ ಕೊಪ್ಪಳ ಇಡೀ ದೇಶಕ್ಕೆ ಪರಿಚಯವಾಗಲಿದೆ. ಇದರಿಂದ ಕೇಂದ್ರದ ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೆ ತರೋದಕ್ಕೆ ಅನುಕೂಲವಾಗುತ್ತೆ. ಕಾಂಗ್ರೆಸ್ ಇಡೀ ದೇಶದಾದ್ಯಂತ ಸರ್ವೆ ಮಾಡ್ತಾ ಇದೆ, ಆದ್ರೆ ಕೆಲವು ಸರ್ವೆಗಳು ನಮಗೂ ಗೊತ್ತಾಗಲ್ಲ ಅನ್ನೋ ಮೂಲಕ ಪ್ರಿಯಾಂಕಾ ಸ್ಪರ್ಧೆ ಬಗ್ಗೆ ತಂಗಡಗಿ ಮುನ್ಸೂಚನೆ ನೀಡಿದ್ರು. ಹೆಮ್ಮೆಯಿಂದ ಹೇಳ್ಕೊಂತೀನಿ, ಪ್ರಿಯಾಂಕಾ ಗಾಂಧಿ ಅವರು ಕೊಪ್ಪಳ ಕ್ಷೇತ್ರಕ್ಕೆ ಬಂದು ನಿಂತ್ರೆ, ಬರ್ತೀನಿ ಅಂದ್ರೆ ರೆಡ್ ಕಾರ್ಪೆಟ್ ಆಗಿ ಸ್ವಾಗತವನ್ನ ಈ ಕ್ಷೇತ್ರದ ಜನರು, ಈ ಜಿಲ್ಲೆಯ ಜನರು, ಈ ಕ್ಷೇತ್ರದ ಜನರು ಮಾಡ್ತಾರೆ. ಮತ್ತು ಇಡೀ ದೇಶದೊಳಗನೆ ಕೊಪ್ಪಳ ಲೋಕಸಭಾ ಕ್ಷೇತ್ರ ಎಲ್ಲಿದೆ ಅನ್ನೋದನ್ನು ಈ ದೇಶಕ್ಕೆ ಪರಿಚಯ ಆಗುತ್ತೆ. ಅದ್ರ ಜೊತೆಗೆ ಕೇಂದ್ರದ ಯೋಜನೆಗಳನ್ನ ಈ ಕ್ಷೇತ್ರಕ್ಕೆ ತರಕ್ಕೆ ಸಾಧ್ಯತೆ ಆಗುತ್ತೆ.
ತಮ್ಮ ವಿರುದ್ಧ ಕೊಲೆ ಸಂಚು ನಡೆದಿದೆ ಅಂತ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನನ್ನನ್ನ ಮುಗಿಸೋದಕ್ಕೆ ಸಂಚು ನಡೀತಾ ಇದೆ. ಕೆಲ ತಿಂಗಳ ಹಿಂದೆ ಗುತ್ತಿಗೆದಾರ ಅಶ್ವಥ್ ಮೇಲೆ ದಾಳಿಯಾಗಿತ್ತು. ಅಲ್ಲದೆ ಉದ್ಯಮಿ ಕೃಷ್ಣೇಗೌಡರನ್ನ ಹತ್ಯೆ ಮಾಡಲಾಯಿತು. ಅದರಂತೆ ನನ್ನನ್ನು ಕೂಡ ಮುಗಿಸೋದಕ್ಕೆ ಸಂಚು ನಡೆದಿದೆ ಎಂಬ ಆರೋಪ ಮಾಡಿದ್ದಾರೆ. ಅಲ್ಲದೆ ಇಂತಹ ದುಷ್ಕೃತ್ಯಗಳಿಗೆ ನಾನು ಹೆದರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಒಂದು ವಾರ ನನ್ನ ಮತ್ತೆ ಅಶ್ವತ್ಥನ ನನ್ನ ನೇಮ್ ಇಟ್ಟಿದ್ದರು. ನನ್ನ ಆಗಲ್ಲ ಅಂದ್ರೆ ಅಶ್ವತ್ಥನ ಪ್ರಾಣ ಅದು ಬೇರೆ ಇಲ್ಲರಲ್ಲ. ಅವರಿನ್ನೂ 2 ಜನ ಸಿಕ್ಕೇ ಇಲ್ಲ. ಕೆಲವರು ಅದಾದಮೇಲೆ ಹೇಳ್ತೀನಿ, ಕೆಲವರು ನನ್ನನ್ನು ಮುಗಿಸ್ಬೇಕು ಅನ್ನೋ ಇದರಲ್ಲೆಲ್ಲ ಬೆಳೀತಾ ಇತ್ತು. ಯಾರ್ಯಾರು ದುಡ್ಡು ಕೊಡ್ತಾರೆ. ಚಾಲಕನ ನಿಯಂತ್ರಣ ತಪ್ಪಿ ಕಲಬುರಗಿ ಗ್ರಾಮಾಂತರ ಶಾಸಕ ಬಸವರಾಜ ಮತ್ತಿಮೂಡ್ ಅವರಿದ್ದ ಕಾರು ಅಪಘಾತಕ್ಕೀಡಾಗಿದೆ. ಕಲಬುರಗಿಯಿಂದ ಸಣ್ಣೂರು ಕಡೆ ತೆರಳುವಾಗ ಕಾರು ಮಗುಚಿ ಬಿದ್ದಿದೆ. ಅಪಘಾತದಲ್ಲಿ ಶಾಸಕ ಮತ್ತಿಮೂಡ್ರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಅವಘಡದಿಂದ ಪಾರಾಗಿದ್ದಾರೆ. ಸದ್ಯ ಗಾಯಗೊಂಡಿರುವ ಶಾಸಕರನ್ನ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಅವರಿಗೆ ಯಾವುದೇ ಅಪಾಯವಾಗಿಲ್ಲ ಅಂತ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಹೆದ್ದಾರಿಗಳಲ್ಲಿ ದಿನೇ ದಿನೇ ಪುಂಡರ ಹಾವಳಿ ಹೆಚ್ಚಾಗ್ತಾ ಇದೆ. ತುಮಕೂರಿನ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಡಿದ ಮತ್ತಿನಲ್ಲಿ ಚೆಲ್ಲಾಟವಾಡೋದಕ್ಕೆ ಹೋದ ಕಾರು ಚಾಲಕ 2 ಪಾದಾಚಾರಿಗಳು ಹಾಗೂ ಓರ್ವ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದ್ದಾನೆ. ಈ ವೇಳೆ ಸಾರ್ವಜನಿಕರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೋಗಿ ನಿಯಂತ್ರಣ ತಪ್ಪಿ ಬೊಲೆರೋ ಕಾರು ಪಲ್ಟಿಯಾಗಿದೆ. ಬಳಿಕ ಅಡ್ಡಾದಿಡ್ಡಿ ಕಾರು ಚಲಾಯಿಸಿದ ಚಾಲಕನನ್ನ ಹಿಡಿದ ಸಾರ್ವಜನಿಕರು ಸರಿಯಾಗಿ ಧರ್ಮದೇಟು ಕೊಟ್ಟಿದ್ದಾರೆ. ಇನ್ನು ಹೆದ್ದಾರಿಯಲ್ಲಿ ಕುಡುಕನ ಪುಂಡಾಟ ಸಾರ್ವಜನಿಕರ ಮೊಬೈಲ್ ಫೋನ್ಗಳಲ್ಲಿ ಸೆರೆಯಾಗಿದೆ. ಸಿಲಿಂಡರ್ಗಳನ್ನು ಸಾಗಿಸುತ್ತಿದ್ದ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದು ಗುಂಡಿಯೊಳಗೆ ಬಿದ್ದಿದೆ. ಚಿತ್ರದುರ್ಗದ ಬಳಿ ಈ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆಯ ತಿಪಟೂರು ಮೂಲದ ಚಾಲಕ ರುದ್ರೇಶ್ಗೆ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇನ್ನು 342 ಸಿಲಿಂಡರ್ಗಳನ್ನು ಸಾಗಿಸುತ್ತಿದ್ದ ಲಾರಿ ಪಲ್ಟಿಯಾದ ರಭಸಕ್ಕೆ ಡೀಸೆಲ್ ಟ್ಯಾಂಕ್ ಸೋರಿಕೆಯಾಗಿದೆ. ಪೊಲೀಸರ ಸಮಯ ಪ್ರಜ್ಞೆಯಿಂದ ಬಹುದೊಡ್ಡ ಅನಾಹುತ ಕೈತಪ್ಪಿದ್ದು ಜನ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೊಟ್ಟಿಗೆಗೆ ಬೆಂಕಿ ಬಿದ್ದು ಜಾನುವಾರುಗಳು ಸಾವನ್ನಪ್ಪಿರುವ ಘಟನೆ ತುಮಕೂರು ಗ್ರಾಮಾಂತರ ಭಾಗದ ಹೊನ್ನುಡಿಕೆ ಎಂಬಲ್ಲಿ ನಡೆದಿದೆ. ರಾತ್ರೋರಾತ್ರಿ ಬೆಂಕಿ ಬಿದ್ದ ಪರಿಣಾಮ 9 ಹಸುಗಳು, 20 ಮೇಕೆ ಮತ್ತು ಕುರಿಗಳು ಬೆಂಕಿಗಾಹುತಿಯಾಗಿವೆ. ಚಿಕ್ಕಣ್ಣ ಎಂಬುವವರಿಗೆ ಸೇರಿದ ದನದ ಕೊಟ್ಟಿಗೆಗೆ ಬೆಂಕಿ ಬಿದ್ದ ಪರಿಣಾಮ 1 ಟ್ರ್ಯಾಕ್ಟರ್, ಅಡಕೆ ಬೆಳೆ ಹಾಗೂ ಕೃಷಿ ಉಪಕರಣಗಳು ಅಗ್ನಿಗೆ ಆಹುತಿಯಾಗಿವೆ. ಸುಮಾರು 15 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳನ್ನು ಕಳ್ಕೊಂಡ ಚಿಕ್ಕಣ್ಣ ಕಂಗಾಲಾಗಿದ್ದಾರೆ. ಹುಲಿ ದಾಳಿ ಮುಂದುವರೆದಿದೆ. ವ್ಯಾಘ್ರನ ಅಟ್ಟಹಾಸಕ್ಕೆ ಶಿವಪುರ ಗ್ರಾಮದ ನಾಗಪ್ಪ ಎಂಬುವವರಿಗೆ ಸೇರಿದ ಹಸು ಬಲಿಯಾಗಿದೆ. ಗ್ರಾಮದಲ್ಲಿ ದಿನೇ ದಿನೇ ಹಂತಕ ಹುಲಿಯ ಕಾಟ ಹೆಚ್ಚಾಗ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಆದರೆ ಹುಲಿಯನ್ನ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿದ್ರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಈ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಹಾಗಾಗಿ ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಿಡಿದೆದ್ದಿರುವ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಜೊತೆಗೆ ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಅಯೋಧ್ಯೆಯ ಬಾಲರಾಮನ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಕಲಬುರಗಿಯ ದೇವಸ್ಥಾನಗಳನ್ನು ಬೆಳಗಲು ಹಣತೆ ವಿತರಿಸುವುದಕ್ಕೆ ಸಿದ್ಧತೆ ನಡೀತಾ ಇದೆ. ರಾಮನವಮಿ ಉತ್ಸವ ಸಮಿತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿನ 108 ದೇವಸ್ಥಾನಗಳಿಗೆ ಹಣತೆ ವಿತರಣೆ ಮಾಡಲಾಗ್ತಾ ಇದೆ. ಪ್ರತಿ ದೇವಸ್ಥಾನಕ್ಕೂ 1,008 ಹಣತೆಗಳಂತೆ ಒಟ್ಟು 1,08,860 ಹಣತೆಗಳನ್ನು ನೀಡಲು ನಿರ್ಧರಿಸಲಾಗಿದೆ. ಹಾಗೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಉತ್ಸವವನ್ನು ದೀಪ ಬೆಳಗಿ ಆಚರಿಸುವುದಕ್ಕೆ ಮನವಿ ಮಾಡಲಾಗಿದೆ. ಇನ್ನು ಜನವರಿ 22ರಂದು 15 ಅಡಿ ರಾಮನ ವಿಗ್ರಹ ಪೂಜೆ, 10,000 ಹಣತೆಗಳಿಂದ ಜೈ ಶ್ರೀರಾಮ ಎಂಬ ಬರವಣಿಗೆ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ಕಲಬುರಗಿಯ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆಯುತ್ತವೆ. ಭಾರತ ಚೀನಾ ನಡುವಿನ ಗಡಿ ಸಮಸ್ಯೆ ಬಗೆಹರಿಯದೆ ಉಭಯ ದೇಶಗಳ ನಡುವೆ ಒಳ್ಳೆ ಸಂಬಂಧ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಜನವರಿ 13ರಂದು ಮಹಾರಾಷ್ಟ್ರದ ಮೀಟಿಂಗ್ ಒಂದರಲ್ಲಿ ಮಾತನಾಡಿದ ಅವರು, ಭಾರತ ಚೀನಾ ಮಧ್ಯೆ ಇರುವಂತಹ ಬಾರ್ಡರ್ ಸಮಸ್ಯೆ ಸರಿ ಹೋಗಬೇಕು. ಇದು ಸರಿ ಹೋಗದೇ ಇದ್ರೆ ಉಭಯ ದೇಶಗಳ ನಡುವೆ ವ್ಯಾಪಾರ, ಆರ್ಥಿಕ ಸಂಬಂಧಗಳು ನಾರ್ಮಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದರ ಬಗ್ಗೆ ನಾನು ಚೀನಾ ವಿದೇಶಾಂಗ ಸಚಿವರಿಗೆ ವಿವರಿಸಿದ್ದೇನೆ ಅಂತ ಹೇಳಿದರು.
ಭಾರತ್ ಜೋಡೋ ನ್ಯಾಯ ಯಾತ್ರೆ ಆರಂಭವಾಗಿದೆ. ಮಣಿಪುರದ ಇಂಫಾಲ್ನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈ ಯಾತ್ರೆಗೆ ಚಾಲನೆ ನೀಡಿದರು. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮಣಿಸೋದಕ್ಕೆ ಕಾಂಗ್ರೆಸ್ ಕಸರತ್ತು ನಡೆಸುತ್ತಿರುವ ಕಾಂಗ್ರೆಸ್ನ ನಾಯಕರು ಮತ್ತೊಂದು ಹಂತದ ಯಾತ್ರೆ ಆರಂಭಿಸಿದ್ದಾರೆ. ಇಂದಿನಿಂದ ಮಾರ್ಚ್ 20ರವರೆಗೆ ಮುಂಬೈವರೆಗೂ ಕೂಡ ಪ್ರಯಾಣ ಬೆಳೆಸ್ತಾರೆ. 66 ದಿನಗಳ ಕಾಲ ಬಸ್ ಹಾಗೂ ಕಾಲ್ನಡಿಗೆ ಮೂಲಕ 6300 ಕಿಲೋಮೀಟರ್ ಕ್ರಮಿಸುವ ಗುರಿ ಇಟ್ಕೊಂಡಿದ್ದಾರೆ. 14 ರಾಜ್ಯಗಳು, 110 ಜಿಲ್ಲೆಗಳು, 100 ಲೋಕಸಭಾ ಸ್ಥಾನಗಳು, 337 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಭಾರತ್ ಜೋಡೋ ನ್ಯಾಯ ಯಾತ್ರೆ ಸಂಚಾರ ಮಾಡುತ್ತೆ. ಭಾರತ್ ಜೋಡೋ ಯಾತ್ರೆಗೆ ಚಾಲನೆ ನೀಡಿದ ರಾಹುಲ್ ಗಾಂಧಿ ಅವರು ಬಿಜೆಪಿ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಡವರು, ಮಹಿಳೆಯರ ಕಷ್ಟವನ್ನ ಆಲಿಸೋದೇ ಈ ಯಾತ್ರೆಯ ಮುಖ್ಯ ಉದ್ದೇಶ. ಬಿಜೆಪಿಯ ರಾಜಕಾರಣದಿಂದ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಅದೆಲ್ಲವನ್ನ ಸರಿ ಮಾಡುವ ಉದ್ದೇಶದಿಂದ ಈ ಯಾತ್ರೆಯನ್ನ ಕೈಗೊಂಡಿದ್ದೇವೆ ಅಂದರು. ಇಂದಿನಿಂದ ಪ್ರಯಾಣ ಬೆಳೆಸಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾರ್ಚ್ 20ರವರೆಗೆ ನಡೆಯುತ್ತೆ. ಇಂದಿನಿಂದ ಆರಂಭವಾಗಿರುವ ಕಾಂಗ್ರೆಸ್ನ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಬಗ್ಗೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗಾಗಿ ದೇಶವೇ ಕಾಯ್ತಾ ಇದೆ. ಆದರೆ ಪ್ರತಿಪಕ್ಷಗಳು ತಮ್ಮದೇ ಆದ ಕಾರ್ಯಕ್ರಮ ಹಮ್ಮಿಕೊಂಡಿವೆ. ಪ್ರತಿಪಕ್ಷಗಳು ಕೂಡ ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗವಹಿಸಬಹುದಿತ್ತು. ಜನವರಿ 22ರ ಬಳಿಕ ನ್ಯಾಯ ಯಾತ್ರೆಯನ್ನ ನಡೆಸಬಹುದಿತ್ತು. ಈ ಸಂದರ್ಭದಲ್ಲಿ ಭಾರತ್ ನ್ಯಾಯ ಯಾತ್ರೆ ಮಾಡಬಾರ್ದಾಗಿತ್ತು. ಜನ ಅವರಿಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು. ಒಂದ್ ಕಡೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ, ಇನ್ನೊಂದ್ ಕಡೆ ಪಕ್ಷಾಂತರ ಪರ್ವ ಕೂಡ ಜೋರಾಗಿದೆ. ಮಹಾರಾಷ್ಟ್ರದ ಯುವ ನಾಯಕ ಮಿಲಿಂದ ದಿಯೋರಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿರುವ ಮಿಲಿಂದ ದಿಯೋರಾ ಅವರು ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಅವರ ಶಿವಸೇನೆ ಬಣವನ್ನ ಸೇರ್ಕೊಂಡಿದ್ದಾರೆ. ಏಕನಾಥ್ ಶಿಂದೆ ಅವರ ಶಿವಸೇನೆಯಿಂದ ಮುಂಬೈ ದಕ್ಷಿಣ ಲೋಕಸಭಾ ಟಿಕೆಟ್ ಇಲ್ಲವೇ ರಾಜ್ಯಸಭಾ ಸದಸ್ಯ ಸ್ಥಾನದ ಭರವಸೆ ಸಿಕ್ಕಿರುವ ಹಿನ್ನೆಲೆ ಮಿಲಿಂದ ದಿಯೋರಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಪಾಕಿಸ್ತಾನದ ಮಾಜಿ ಸ್ಪಿನ್ನರ್ ಡ್ಯಾನಿಶ್ ಕನೇರಿಯಾ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿದ್ದಾರೆ. ದೇಗುಲದ ಶಂಕುಸ್ಥಾಪನೆಯ ದಿನ ಸಮೀಪಿಸ್ತಾ ಇದ್ದಂತೆ ನಮ್ಮ ದೊರೆ ಶ್ರೀರಾಮನ ಭವ್ಯ ಮಂದಿರ ಸಿದ್ಧವಾಗಿದೆ ಅಂತ ಬರೆದು ಈಗ ಕೇವಲ 8 ದಿನ ಕಾಯಬೇಕಿದೆ. ಇದರೊಂದಿಗೆ ಜೈ ಜೈ ಶ್ರೀರಾಮ ಎಂಬ ಘೋಷಣೆಯನ್ನು ಬರ್ಕೊಂಡಿದ್ದಾರೆ. ಈ ಪೋಸ್ಟ್ನೊಂದಿಗೆ ಕನೇರಿಯಾ ತಮ್ಮ ಫೋಟೋವನ್ನು ಸಹ ಹಂಚಿಕೊಂಡಿದ್ದಾರೆ. ಈ ಚಿತ್ರದಲ್ಲಿ ಅವರು ಕೇಸರಿ ಬಾವುಟ ಹಿಡಿದು ನಿಂತಿದ್ದಾರೆ. ಈ ಧ್ವಜದಲ್ಲಿ ಭಗವಾನ್ ರಾಮನ ಚಿತ್ರವಿದೆ ಮತ್ತು ಅವನ ದೇವಾಲಯವು ಗೋಚರವಾಗುತ್ತೆ. ಸದ್ಯ ಈ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಜನವರಿ 15 ಸೋಮವಾರ ಕೇರಳದ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ ಆಗಲಿದೆ. ವಾರ್ಷಿಕ ಮಕರ ಬೆಳಕು ಧಾರ್ಮಿಕ ವಿಧಿವಿಧಾನಕ್ಕೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ. ಕೇರಳದ ಪೊಲೀಸರು ಶಬರಿಮಲೆಯ ಭದ್ರತೆಗೆ 1,000 ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ. ಶಬರಿಮಲೆಗೆ ಸೋಮವಾರ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಹೀಗಾಗಿ ಭದ್ರತೆಯಲ್ಲಿ ಯಾವುದೇ ತೊಡಕು ಉಂಟಾಗದಂತೆ ನೋಡಿಕೊಳ್ಳುವುದಕ್ಕೆ ಸಕಲ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕೇರಳ ಪೊಲೀಸ್ ಮುಖ್ಯಸ್ಥ ಶೇಖ್ ದರ್ವೇಶ್ ಸಾಹೇಬ್ ತಿಳಿಸಿದ್ದಾರೆ. ಅಮೆರಿಕದ ನಾಸಾ ಜೊತೆ ಆಸ್ಟ್ರೋಬಾಟಿಕ್ ಅನ್ನೋ ಕಂಪನಿ ಜನವರಿ 8ರಂದು ಚಂದ್ರಲೋಕಕ್ಕೆ ಲ್ಯಾಂಡರ್ ಒಂದನ್ನ ಲಾಂಚ್ ಮಾಡಿತ್ತು. ಇದೀಗ ಈ ಪೆರಿಗ್ರೀನ್ ಲ್ಯಾಂಡರ್ ವಾಪಸ್ ಭೂಮಿ ಕಡೆ ಬರ್ತಾ ಇದೆ. ಈ ಲ್ಯಾಂಡರ್ ಅನ್ನ ವುಲ್ಕನ್ ರಾಕೆಟ್ ನಿಂದ ಲಾಂಚ್ ಮಾಡಲಾಗಿತ್ತು. ಆದರೆ ಸ್ಪೇಸ್ ಕ್ರಾಫ್ಟ್ ನಲ್ಲಿ ಇಂಧನ ಸೋರಿಕೆ ಶುರುವಾಗಿ ಮಿಷನ್ ಫೇಲ್ ಆಗಿತ್ತು. ಈಗ ಈ ಲ್ಯಾಂಡರ್ ವಾಪಸ್ ಭೂಮಿ ಕಡೆ ಬರ್ತಾ ಇದೆ ಅನ್ನೋ ವಿಚಾರ ವರದಿಯಾಗಿದೆ. ಸ್ಪೇಸ್ ಕ್ರಾಫ್ಟ್ ನಲ್ಲಿ ಚಂದ್ರನನ್ನ ರೀಚ್ ಆಗುವಷ್ಟು ಇಂಧನ ಉಳ್ಕೊಂಡಿಲ್ಲ. ಹಾಗಾಗಿ ಇದು ವಾಪಸ್ ಬರ್ತಾ ಇದೆ. ಆದ್ರೆ ಇದನ್ನ ನಾವು ರಿಕವರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ವಾತಾವರಣಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ಸುಟ್ಟು ಬೂದಿ ಆಗುತ್ತೆ ಅಂತ ಆಸ್ಟ್ರೋಬಾಟಿಕ್ ಸಂಸ್ಥೆ ತಿಳಿಸಿದೆ.